ಕಾರ್ಮಿಕರಿಗೆ ಸಂಬಂಧಿಸಿದಂತೆ ದೇಶದಲ್ಲಿರುವ 29 ಕಾನೂನುಗಳು ಇದ್ದವು. ಈ ಎಲ್ಲ ಕಾನೂನುಗಳನ್ನು ಸೇರಿಸಿ 4 ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ. ಈ ಕಾಯ್ದೆಗಳ ವಿರುದ್ಧ ಇಂದು ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ಮಾಡಿವೆ. ಕೆಲ ಹೊತ್ತು ಟೌನ್ ಹಾಲ್ ಮುಂದೆ ಹೈಡ್ರಾಮಾ ಆಗಿತ್ತು. ಹಾಗಾದರೆ ಇವರ ಬೇಡಿಕೆಗಳೇನು, ಯಾವ ರೀತಿ ಪ್ರತಿಭಟನೆ ಮಾಡಿದ್ದಾರೆ ಎಂಬುದರ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಕಾರ್ಮಿಕರ ಶಕ್ತಿ ಪ್ರದರ್ಶನ, ವೇತನ ಹೆಚ್ಚಳ ಮತ್ತು ಭದ್ರತೆಗೆ ಆಗ್ರಹ. ಕೇಂದ್ರ ಸರ್ಕಾರದ ಹೊಸ ಕಾರ್ಮಿಕ ಸಂಹಿತೆಗಳನ್ನು ವಿರೋಧಿಸಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳ ಒಕ್ಕೂಟ ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳು ನಡೆಸಿದ ಬೃಹತ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ಉದ್ವಿಗ್ನ ಸ್ಥಿತಿಗೆ ಕಾರಣವಾಯಿತು. ಕಾರ್ಮಿಕ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬೆಂಗಳೂರಿನ ಟೌನ್ ಹಾಲ್ ಮುಂದೆ ಸಾವಿರಾರು ಕಾರ್ಮಿಕರು ಜಮಾಯಿಸಿದಾಗ ಪೊಲೀಸರು ಅವರನ್ನು ತಡೆಯಲು ಬ್ಯಾರಿಕೇಡ್ಗಳನ್ನ ನಿರ್ಮಿಸಿದ್ರು. ಪ್ರತಿಭಟನಾಕಾರರು ಪೊಲೀಸರ ಸೂಚನೆಯನ್ನು ಮೀರಿ ಮುನ್ನುಗ್ಗಲು ಪ್ರಯತ್ನಿಸಿದಾಗ ತಳ್ಳಾಟ ನೂಕಾಟ ನಡೆಯಿತು. ನೂರಾರು ಕಾರ್ಮಿಕರನ್ನ ಏಕಕಾಲಕ್ಕೆ ವಶಕ್ಕೆ ಪಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಈ ನೀತಿಗಳನ್ನ ಜಾರಿ ಮಾಡಬಾರದು. ಕಾರ್ಮಿಕ ವರ್ಗ ಇವತ್ತು ರೈತಾಪಿ ವರ್ಗ, ಇತರೆ ದುಡಿಯುವಂಥ ವರ್ಗ ದೇಶಾದ್ಯಂತ ಇವತ್ತು ದೊಡ್ಡ ಮುಷ್ಕರದ ರೀತಿಯಲ್ಲಿ ಇವತ್ತು ಉತ್ಪ್ರಾತಿಯಾದಂಥ ರೀತಿಯಲ್ಲಿ ಇವತ್ತೇನು ಎದ್ದಿದ್ದಾರೆ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ರೀತಿಯಾದಂಥ ಒಂದು ಪರಿಣಾಮವನ್ನು ಈ ಸರ್ಕಾರಗಳು ಎದುರಿಸಬೇಕಾಗ್ತದೆ ಅನ್ನೋಂಥ ಎಚ್ಚರಿಕೆಯನ್ನು CPM ಪಕ್ಷದ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. CPM ಪಕ್ಷ ಕಾರ್ಮಿಕ ಸಂಘಟನೆಗಳು ರೈತಾಪಿ ಸಂಘಟನೆಗಳು ನಡೆಸ್ತಾ ಇರತಕ್ಕಂಥ ಈ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ಇವತ್ತು ರಾಷ್ಟ್ರವ್ಯಾಪಿ ಹೋರಾಟದಲ್ಲಿ ಭಾಗವಹಿಸಿದೆ. ಇನ್ನು ಕೇಂದ್ರ ಸರ್ಕಾರ ತಂದಿರುವ 4 ಕಾನೂನುಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿದ್ರು. ವೇತನ ಸಂಹಿತೆ ಕಾಯ್ದೆ 2019, ಕೈಗಾರಿಕೆ ಸಂಪರ್ಕ ಸಂಹಿತೆ 2000, ಸಾಮಾಜಿಕ ಭದ್ರತಾ ಸಂಹಿತೆ 2020, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ ಮತ್ತು ಖಾಸಗೀಕರಣ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಪ್ರತಿಭಟನೆ ಮಾಡಿದ್ರು. ಜೊತೆಗೆ 8 ಗಂಟೆ ಕೆಲಸ ಇದ್ದದ್ದು 12 ಗಂಟೆವರೆಗೆ ಏರಿಕೆ ಮಾಡಲು ಅವಕಾಶ ನೀಡಲಾಗಿದೆ. ಜೊತೆಗೆ ಕಾರ್ಮಿಕರನ್ನ ವಜಾಗೊಳಿಸುವ ಮಿತಿಯನ್ನ 100ರಿಂದ 300ವರೆಗೆ ಅವಕಾಶ ಮಾಡಿಕೊಡಲಾಗಿದೆ. ಈ ಎಲ್ಲ ನಿಯಮಗಳು ಕಾರ್ಮಿಕರ ಹೊಸ ಕಾಯ್ದೆಯಲ್ಲಿವೆ. ಈ ಎಲ್ಲ ನಿಯಮಗಳನ್ನ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಕೇಂದ್ರ ಹೊಸ ಕಾರ್ಮಿಕ ನಿಯಮವನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಈ ಕೇಂದ್ರ ಹೊಸ ಸಂಹಿತೆ ತುಂಬ ಕಾರ್ಮಿಕ ವಿರೋಧಿ ಅಂತ ಇದೆ. ಕನಿಷ್ಠ ವೇತನಕ್ಕಿಂತ ಕೆಳಗಡೆ ಒಂದು ನೆಲ ವೇತನ ಅಂತ ಬರುತ್ತೆ. ನೀವೇನಾದರೂ ಸ್ಟ್ರೈಕ್ ಮಾಡಬೇಕಾಗಿದ್ರೆ ನೀವು ಅದಕ್ಕಿಂತ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟಾದ ನಂತರ ಸಂಧಾನ ಶುರುವಾಗುತ್ತೆ. ಸಂಧಾನ ಪೆಂಡಿಂಗ್ ಇರುವಾಗ ನೀವು ಹೋರಾಟ ಮಾಡೋಂಗಿಲ್ಲ. ಈ ಥರ ನಿಮ್ಮದು ಸ್ಟ್ರೈಕ್ ಮಾಡೋಕ್ಕೆ ಇಲ್ಲೀಗಲ್ ಅಂತ ಆಗಿದೆ. ಇಲ್ಲೀಗಲ್ ಸ್ಟ್ರೈಕ್ ಮಾಡಿದ್ರೆ ನಿಮ್ಮ ಯೂನಿಯನ್ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ಒಟ್ನಲ್ಲಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನ ದೇಶದಲ್ಲಿ ತಂದಿದ್ದಾರೆ. ಈ ಕೂಡಲೇ ಕಾಯ್ದೆಗಳನ್ನ ಹಿಂಪಡೆಯಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಹೋರಾಟಕ್ಕೆ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಎಂಬುದು ಕಾದು ನೋಡಬೇಕು. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.